ಮಹದೇವಪುರ ಕ್ಷೇತ್ರದ ಬಿಬಿಎಂಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ವತಿಯಿಂದ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿಯ ಪಂಚ ಗ್ಯಾರಂಟಿಗಳಲ್ಲಿನ ಶಕ್ತಿ ಯೋಜನೆಯ ಅಡಿ 500 ಕೋಟಿ ಪ್ರಮಾಣ ನೋಂದಣಿ ಹಿನ್ನೆಲೆ ಸಂಭ್ರಮಾಚರಣೆ ನಡೆಸಲಾಯಿತು. ಮಹದೇವಪುರ ಕ್ಷೇತ್ರ ಕಾಡುಗುಡಿಯಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ವರ್ತೂರ್ ಸುರೇಶ್ ರವರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು. ನಂತರ ಮಾತನಾಡಿದ ಹೂಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಯಾಂಕ್ ಬಾಬು, ಶಕ್ತಿ ಯೋಜನೆಗೆ 2 ವರ್ಷ ತಲುಪಿದ್ದು, ಈ ಶಕ್ತಿ ಯೋಜನೆಯ ಅಡಿ ಒಟ್ಟು 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು, ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಜನತೆಯ ಮನ್ನಣೆ ಗಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾರತ್ತಹಳ್ಳಿ ಬ್ಲಾಕ್ ಅಧ್ಯಕ್ಷರಾದ ವಿನೋದ, ವಾರ್ಡ್ನ ಅಧ್ಯಕ್ಷ ಇಬ್ರಾಹಿಂ ಚಾಂದ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷೆ ಶಿಲ್ಪಾ ಕಾಶ್ಯಪ್, ಗ್ಯಾರಂಟಿ ಸದಸ್ಯರಾದ ಮಧುರನಗರ ನಾಗೇಶ್, ದೇವರಾಜ್ ಇದ್ದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಇಲ್ಲಿ ಬಂದು ನಾವು 500 ಕೋಟಿ ಪ್ರಯಾಣಿಕರು ನಮ್ಮ ಶಕ್ತಿ ಯೋಜನೆಯನ್ನು ಬಳಸ್ಕೊಂಡಿರುತ್ತಾರೆ. ಸೊ ಹಾಗಾಗಿ ನಾವು ಇವತ್ತು ಬಂದು ಸಂಭ್ರಮಾಚರಣೆ ಮಾಡಕ್ಕೆ ಬಂದಿದ್ವಿ. ಸೊ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಬಗ್ಗೆ ನಾವು ವಿಚಾರಿಸಿದಾಗ ಅವ್ರು ಪಟ್ಟಷ್ಟು ಖುಷಿ ಯಾರು ಪಟ್ಟರಲ್ಲೇನೋ ಅಷ್ಟು ಖುಷಿ ಪಟ್ಟಿದ್ದಾರೆ. ಅವರು ದೇವಸ್ಥಾನಗಳು ಫ್ರೀಯಾಗಿ ಯೂಸ್ ಮಾಡ್ಕೊತಾ ಇರೋದು, ಡೈಲಿ ತಿಂಗಳಿಗೆ 5,000 6,000 ಉಳಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರನ ಕೊಂಡಾಡ್ತಾ ಇದ್ದಾರೆ. ಸೊ ಇದು ನಮ್ಗೊಂಥರ ಖುಷಿ ಆಗುತ್ತೆ. ಬಡವರ ಪರವಾಗಿ ಕಾಳಜಿ ವಹಿಸಿ ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ವಹಿಸಿ ಇದನ್ನೆಲ್ಲ ಸ್ಕೀಮ್ಸ್ ತಗೊಂಡ್ಬಂದು ಬಡವರು ಇಷ್ಟು ಪರವಾಗಿ ಡೈಲಿ ನಮ್ಮನ್ನ ಆಶೀರ್ವದಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರನ. ಸೊ ಇಷ್ಟು ಮಕ್ಕಳಿಗೆ ಎಷ್ಟೋ ಯೂಸ್ ಆಗ್ತಾ ಇದೆ. ಈಗ ತಾನೇ ಲೇಡೀಸ್ ಅವರು ಹೇಳಿದ್ರು, ನಾವು 2 ವರ್ಷದಿಂದ 500 ಕೋಟಿ ಆಗಿದೆ. ಈಗ ತಾನೇ ಹೆಣ್ಮಕ್ಳು ಹೇಳ್ತಾರೆ, ನಮ್ಮ ಮಾಲೂರಿಂದ ಬರ್ತಾ ಇದ್ರೆ ಮಂತ್ಲಿ 5,000 ಸಾವಿರ ಆಗ್ತಾ ಇತ್ತು. ಈ 5,000 ಸಾವಿರ ನಾವು ತಿನ್ನು ಉಳಿತಾ ಇದ್ವಿ. ಅದು ಎಷ್ಟು ಸಂಸಾರಕ್ಕೆ ಎಷ್ಟೋ ನಮ್ಗೆ ಸೇವೆ ಆಗ್ತಾ ಇದೆ, ನಮ್ಮ ಮಕ್ಕಳು ಮರಿ ಎಷ್ಟು ಆಗೋದು ಇದಾಗ್ತಾ ಇದೆ ಅಂತ ಇನ್ನೊಬ್ಬ ಲೇಡೀಸ್ ಹೇಳ್ತಾ ಇದ್ರು. ನಾವು ನಮ್ಮ ಕರ್ನಾಟಕದಲ್ಲಿ ಯಾವ ಪುಣ್ಯಕ್ಷೇತ್ರಗಳು ಬಿಟ್ಟಿಲ್ಲ, ಎಲ್ಲ ಸುತ್ತಾಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ಮೊನ್ನೆ ತಾನು ಮಂತ್ರಾಲಯಕ್ಕೆ ಹೋಗಿ ಎಲ್ಲಾ ಕ್ಷೇತ್ರಗಳು ಸುತ್ತಾಡ್ತಾ ಇದ್ದೀರಿ. ಇದೆಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಪುಣ್ಯ ಬರಲಿ. ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ಎಲ್ಲರಿಗೂ ಇದಾಗಲಿ. ಅವರು ಇನ್ನು ಮುಂದಿನ ಇದೇ ತರ ಭಾಗ್ಯಗಳು ಕೊಡ್ತಾ ಇದ್ರೆ ಮುಂದಿನ ನಾವು ಸಹಕರಿಸಿ ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಇದರಿಂದ ಏನು 500 ಕೋಟಿ ಇದಾಗಿದೆ, ಅದರಿಂದ ನಮ್ಮ ಸರ್ಕಾರಕ್ಕೆ ಒಳ್ಳೇದಾಗ್ತೈತೆ. ಎಲ್ಲರೂ ತುಂಬಾ ಖುಷಿಯಲ್ಲಿ ಇದ್ದಾರೆ. ಇದು ನಮ್ಮ ಸರ್ಕಾರ ಒಳ್ಳೇದಾಗ್ಲಿ ಅಂತ ನಾವು ಎಲ್ಲ ನೋಡ್ದಂಗೆ ಈ ಸರ್ಕಾರ 2 ವರ್ಷಗಳಿಂದ ಬಿಟ್ಟಿರುವಂತ ಶಕ್ತಿ ಏನಿದೆಯೋ, ಈ ಶಕ್ತಿಯಿಂದ ತುಂಬಾ ಮಹಿಳೆಯರಿಗೆ ಉಪಯೋಗ ಆಗಿದೆ. ತುಂಬಾನೇ ಮಹಿಳೆಯರಿಗೆ ಉಪಯೋಗ ಆಗಿದೆ. ಸೊ ಉಪಯೋಗ ಎಂತದ್ದು ಅಂತ ಹೇಳಿದ್ರೆ, ಈಗ ಪ್ರತಿ ಮಹಿಳೆಗೆ ಒಬ್ಬ ಮಹಿಳೆ ಸಂಪಾದನೆ ಮಾಡೋದು 10ರಿಂದ 15 ಸಾವಿರ. ಆ 15 ಸಾವಿರದಲ್ಲಿ ಈ ಹಿಂದಿನ ಸರ್ಕಾರಗಳು ಏನ್ ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ಪ್ರತಿ ಬಾರಿ ಬಸ್ಸಿನ ಪ್ರಯಾಣ ದರ ಏರ್ಸಿ ಅದಕ್ಕೆ ಹೋಗ್ತಾ ಇತ್ತು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, 2 ವರ್ಷದಿಂದ ಸತತವಾಗಿ ನಮ್ಮ ಕರ್ನಾಟಕದ ಮಹಿಳೆಯರು ಈ ಶಕ್ತಿ ಯೋಜನೆಯನ್ನ ಉಪಯೋಗಿಸ್ಕೊಂಡು ಪ್ರತಿ ಮಹಿಳೆ ಪ್ರತಿ ತಿಂಗಳಿಗೆ 7ರಿಂದ 8 ಸಾವಿರ, 5ರಿಂದ 6 ಸಾವಿರ ಅಥವಾ ಈ ತರ ಎಲ್ಲ ಉಳಿಸ್ಕೊಂಡು ತಮ್ಮ ಮನೆ ಇದಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮತ್ತೆ ಇನ್ನ ಈ ಮೆಡಿಕಲ್ ಇದಕ್ಕೆ ಆ ದುಡ್ಡನ್ನು ಉಪಯೋಗಿಸ್ಕೊಳ್ತಾ ಇದೆ. ಸೊ ಇದು ಒಳ್ಳೆ ಸಂತಸದ ಸುದ್ದಿ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಮಾನ್ಯ ಸಿದ್ದರಾಮಯ್ಯ ಅವರಿಗೆ, DCM ಶಿವಕುಮಾರ್ ಸರ್ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತೀನಿ. ಯಾಕಂತಂದ್ರೆ ಇವತ್ತಿನ ದಿವಸ 500 ಕೋಟಿ ಮಹಿಳೆಯರು ಫ್ರೀಯಾಗಿ ಸಂಚಾರ ಮಾಡಿದ್ದಾರೆ ಅಂದ್ರೆ ಅವರು ಸ್ವಾವಲಂಬಿಗಳಾಗಿ ನಾವು ಬದುಕಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಸರ್ಕಾರ. ಹಾಗಾಗಿ ವಿಶೇಷವಾಗಿ ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ತಂಡದ ಮೂಲಕ ಅಭಿನಂದನೆಗಳನ್ನ ತಿಳಿಸ್ತೀನಿ. ಮಹಿಳೆಯ ಏಳಿಗೆಯನ್ನ ಬಯಸ್ತದ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕೆಳಮಟ್ಟದಿಂದ ಉನ್ನತ ಸ್ಥಾನದವರೆಗೂ ಅವಕಾಶ ಕೊಟ್ಟು ಬೂತ್ ಮಟ್ಟದಿಂದ ಮತ್ತೆ ರಾಜ್ಯ ಮಟ್ಟದವರೆಗೂ ಅವಕಾಶವನ್ನ ಯಾವ್ದಾದ್ರು ಕೊಟ್ಟಿದೆ ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಹೇಳ್ಬೇಕಂದ್ರೆ ಬಹಳಷ್ಟು ಏನೇನು ಉಚಿತ ಕೊಡುಗೆಗಳನ್ನ ನಾವು ಕೊಡ್ತೀವಿ ಅಂತ ಹೇಳಿತ್ತು, ಅದಷ್ಟನ್ನು ಬಹಳ ನಿಷ್ಠೆಯಿಂದ ಬಹಳ ಚೆನ್ನಾಗಿ ಅದ್ಭುತವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಿದೆ. ಅದರಂತೆ ಇವತ್ತು ಬಸ್ ಸಾರಿಗೆ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ
ಡಿ.ಕೆ. ಶಿವಕುಮಾರ್ ಸರ್ ಆಗಿರಬಹುದು, ಮತ್ತೆ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಏನು ಪ್ರಮಾಣವನ್ನ ಕೊಟ್ಟಿದ್ರು. ನಾವು ಸಾರಿಗೆ ಯಾವ ಹೆಣ್ಮಕ್ಳು ಓಡಾಡಿದ್ರು ಬಸ್ ದರವನ್ನ ನಾವು ಉಚಿತವಾಗಿ ಅವ್ರಿಗೆ ಕಳಿಸ್ಕೊಡ್ತೀವಿ, ಉಚಿತವಾಗಿ ನಾವು ಕೊಡ್ತೀವಿ, ಕೊಡುಗೆಯನ್ನ ಕೊಡ್ತೀವಿ ಅಂತ ಏನ್ ಹೇಳಿದ್ರು ಅದನ್ನ ನುಡಿದಂತೆ ನಡೆದಿದೆ ನಮ್ಮ ಸರ್ಕಾರ ಇವಾಗ.